ಜೀವನ ಪ್ರಕ್ರಿಯೆಗಳು ಎಂದರೇನು? ಜೀವನ ಪ್ರಕ್ರಿಯೆಗಳು ಪ್ರತಿ ಜೀವಿಯನ್ನು ನಿರ್ವಹಿಸುವ ನಿರಂತರ ರಾಸಾಯನಿಕ ಮತ್ತು ಭೌತಿಕ ಚಟುವಟಿಕೆಗಳು, ಅದು ವಿಶ್ರಾಂತಿಯಲ್ಲಿರುವಂತೆ ಕಂಡರೂ ಸಹ. ಒಟ್ಟಾಗಿ ಅವು ಬೆಳವಣಿಗೆ, ದುರಸ್ತಿ ಮತ್ತು ಕೋಶಗಳು ಹಾಗೂ ಅಂಗಾಂಶಗಳ ಸ್ಥಿರ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುತ್ತವೆ. ಪೋಷಣೆಯು ದೇಹಕ್ಕೆ ಬಾಹ್ಯ ಶಕ್ತಿ ಮತ್ತು ಕಚ್ಚಾ ವಸ್ತುಗಳನ್ನು ತರುತ್ತದೆ. ಪ್ರಾಣಿಗಳು ಘನ ಅಥವಾ ದ್ರವ ಆಹಾರವನ್ನು ಸೇವಿಸುತ್ತವೆ, ಆದರೆ ಸಸ್ಯಗಳು ದ್ಯುತಿಸಂಶ್ಲೇಷಣೆಯಲ್ಲಿ ಸೂರ್ಯನ ಬೆಳಕು, ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸಿಕೊಳ್ಳುತ್ತವೆ. ಬಹುಕೋಶೀಯ ಜೀವಿಗಳಲ್ಲಿ ಆಹಾರವು ಯಾಂತ್ರಿಕವಾಗಿ ಮತ್ತು ರಾಸಾಯನಿಕವಾಗಿ ಸರಳ ಅಣುಗಳಾಗಿ ವಿಭಜಿಸಲ್ಪಡುತ್ತದೆ. ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ, ಕಾರ್ಬೋಹೈಡ್ರೇಟ್ಗಳು ಸಕ್ಕರೆಗಳಾಗಿ ಮತ್ತು ಕೊಬ್ಬುಗಳು ಕೊಬ್ಬಿನ ಆಮ್ಲಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಜೀರ್ಣಗೊಂಡ ಪೋಷಕಾಂಶಗಳು ಕರುಳಿನ ಗೋಡೆಗಳ ಮೂಲಕ ರಕ್ತಪ್ರವಾಹಕ್ಕೆ ಸೇರಿ, ಪ್ರತಿ ಜೀವಕೋಶಕ್ಕೂ ಅವುಗಳಿಗೆ ಬೇಕಾದ ಕಟ್ಟಡ ಸಾಮಗ್ರಿಗಳು ಮತ್ತು ಶಕ್ತಿಯನ್ನು ಪೂರೈಸುತ್ತವೆ. ಉಸಿರಾಟವು ಪರಿಸರದಿಂದ ಆಮ್ಲಜನಕವನ್ನು ರಕ್ತಕ್ಕೆ ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಕ್ಕೆ ಸಾಗಿಸುತ್ತದೆ. ಶ್ವಾಸಕೋಶ ಅಥವಾ ಕಿವಿರುಗಳಲ್ಲಿ ಅನಿಲ ವಿನಿಮಯವು ಶಕ್ತಿ ಬಿಡುಗಡೆಗೆ ಬೇಕಾದ ಆಮ್ಲಜನಕವನ್ನು ಜೀವಕೋಶಗಳಿಗೆ ನಿರಂತರವಾಗಿ ಒದಗಿಸುತ್ತದೆ. ಪ್ರತಿ ಜೀವಕೋಶದ ಒಳಗೆ ಆಮ್ಲಜನಕವು ಮೈಟೊಕಾಂಡ್ರಿಯಾದಲ್ಲಿ ಆಕ್ಸಿಡೀಕರಣ ಕಡಿತ ಪ್ರತಿಕ್ರಿಯೆಗಳನ್ನು ಶಕ್ತಿಯುತಗೊಳಿಸುತ್ತದೆ, ಪೋಷಕಾಂಶಗಳನ್ನು ಏಕರೂಪದ ಶಕ್ತಿ ಕರೆನ್ಸಿ ಎಟಿಪಿ ಆಗಿ ಪರಿವರ್ತಿಸುತ್ತದೆ. ಇದು ಎಲ್ಲಾ ಜೀವಕೋಶದ ಕೆಲಸಗಳನ್ನು ನಡೆಸಲು ಸಹಕಾರಿ. ವಿಶೇಷ ಸಾಗಣೆ ವ್ಯವಸ್ಥೆಗಳು ಪೋಷಕಾಂಶಗಳು, ಅನಿಲಗಳು ಮತ್ತು ತ್ಯಾಜ್ಯಗಳನ್ನು ವಿನಿಮಯ ಸ್ಥಳಗಳಿಂದ ಪ್ರತಿ ಜೀವಕೋಶಕ್ಕೆ ಒಯ್ಯುತ್ತವೆ. ಪ್ರಾಣಿಗಳಲ್ಲಿ ರಕ್ತನಾಳಗಳು ಮತ್ತು ಪಂಪಿಂಗ್ ಹೃದಯವು ಮುಚ್ಚಿದ ರಕ್ತಪರಿಚಲನಾ ವ್ಯವಸ್ಥೆಯನ್ನು ರೂಪಿಸುತ್ತವೆ. ರಾಸಾಯನಿಕ ಪ್ರತಿಕ್ರಿಯೆಗಳು ಜೀವಕೋಶಗಳಿಗೆ ಹಾನಿ ಮಾಡುವ ಉಪ ಉತ್ಪನ್ನಗಳನ್ನು ಉತ್ಪಾದಿಸುತ್ತವೆ. ವಿಸರ್ಜನೆಯು ರಕ್ತದಿಂದ ಯೂರಿಯಾ, ಹೆಚ್ಚುವರಿ ಅಯಾನುಗಳು ಮತ್ತು ವಿಷಕಾರಿ ವಸ್ತುಗಳನ್ನು ಶೋಧಿಸಿ ಅವುಗಳನ್ನು ದೇಹದಿಂದ ಹೊರಹಾಕಲು ಸಿದ್ಧಪಡಿಸುತ್ತದೆ. ವಿಸರ್ಜನಾ ಅಂಗಗಳು ತ್ಯಾಜ್ಯವನ್ನು ಸಂಗ್ರಹಿಸಿ ದೇಹದಿಂದ ಹೊರಹಾಕುತ್ತವೆ. ಏಕಕೋಶೀಯ ಜೀವಿಗಳು ಸಹ ಹೆಚ್ಚುವರಿ ನೀರು ಮತ್ತು ದ್ರಾವಣಗಳನ್ನು ಹೊರಹಾಕಲು ಸಂಕೋಚಕ ರಸಧಾನ್ಯಗಳಂತಹ ರಚನೆಗಳನ್ನು ಬಳಸುತ್ತವೆ. ಒಟ್ಟಾಗಿ ಪೋಷಣೆ, ಉಸಿರಾಟ, ಸಾಗಣೆ ಮತ್ತು ವಿಸರ್ಜನೆಯು ಆಂತರಿಕ ಸಮತೋಲನವನ್ನು ಹೋಮಿಯೋಸ್ಟಾಸಿಸ್ ಕಾಯ್ದುಕೊಳ್ಳುವ ಒಂದು ಸಂಯೋಜಿತ ವ್ಯವಸ್ಥೆಯನ್ನು ರೂಪಿಸುತ್ತವೆ. ಇದು ಪ್ರತಿ ಜೀವಿಯಲ್ಲಿ ಜೀವನವು ಮುಂದುವರಿಯುವುದನ್ನು ಖಚಿತಪಡಿಸುತ್ತದೆ.